ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ್. ರೈಲ್ವೆದಲ್ಲಿ ALP ಅಂತ ಹುದ್ದೆಗಳನ್ನು ಕರೆದಿದ್ದಾರೆ. ರೈಲ್ವೆದಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ, ಸೊ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಟೆಕ್ನಿಷಿಯನ್ ಬೇರೆ ಕರೆದಿದ್ರು, ALP ಬೇರೆ ಕರೆದಿದ್ರು, RPF ಬೇರೆ ಕರೆದಿದ್ರು. ಅದಕ್ಕೋಸ್ಕರ ಈ ಅಪ್ಲಿಕೇಶನ್ ಯಾವುದು ಅಂತ ಹೇಳಿ ನಿಮ್ಗೆ ಕನ್ಫರ್ಮೇಷನನ್ನು ಮಾಡ್ತಾನೆ. ಸೊ ಎಲ್ಲರೂ ಕೂಡ ಡೌಟ್ ಪಡ್ತಾ ಇದ್ದೀರಿ. ಆ ನೋಟಿಸನ್ನು ನೋಡ್ಕೇಶಿಂದ ಸೊ RPFದವರಾಯಿತು, ಟೆಕ್ನಿಷಿಯನ್ದವರಾಯಿತು, ಸಾಕಷ್ಟು ಜನ ಪ್ರಾಬ್ಲಮ್ ಮಾಡ್ಕೋತಾ ಇದ್ರಿ. ಇದು ಯಾರಿಗಾಗಿ ಬಂದಿದೆ ಮೆಸೇಜು? ಎಲ್ಲರ ಎಷ್ಟು ALP ಹಾಕಿದ್ರಲ್ಲ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿ ಈ ಅರ್ಜಿಯನ್ನು ಸಲ್ಲಿಸಿದವರಿಗೆ ನಿಮ್ಗೆ ಮೆಸೇಜ್ ಕೂಡ ಬಂದಿದೆ. ಏನಂತ ಮೆಸೇಜ್ ಬಂದಿದೆ ಅಂತ ನಾನು ನಿಮ್ಗೆ ಕ್ಲಿಯರಾಗಿ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ನೋಡ್ಕೊಡ್ರಿ, ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಸೊ ನಿಮಗೂ ನೆಕ್ಸ್ಟ್ ಟೈಮಲ್ಲಿ ಎಲ್ಲಾದರೂ ಮಿಸ್ಟೇಕ್ ಆದಾಗ ಈ ಮಾಹಿತಿಗಳು ಯೂಸ್ ಆಗ್ತಿರ್ತಾವೆ. ಸೊ ಎಷ್ಟೋ ಜನ ಅಪ್ಲಿಕೇಶನ್ಗಳನ್ನ ಹಾಕಿರ್ತೀರಿ. ಸೊ ಫಾದರ್ದ ಜಿಮೇಲ್ ID ಫೋನ್ ನಂಬರನ್ನು ಕೊಟ್ಟಿರ್ತೀರಿ, ನಿಮ್ಗೆ ಮೆಸೇಜ್ ಬಂದಿರೋದಿಲ್ಲ. ಸೊ ಆ ಅಪ್ಲಿಕೇಶನನ್ನು ಅಷ್ಟೇ ಬಿಟ್ಬಿಡ್ತೀರಿ. ಯಾಕಂದರೆ ಅಪ್ಲಿಕೇಶನ್ DD ಕೂಡ ಬಿಟ್ಟಿರ್ತೀರಿ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ, ಪ್ರಾಪರ್ಲಿ ಫೋಟೋವನ್ನು ತೆಗೆಸ್ಕೊಡ್ರಿ. ಯಾವುದೇ ಒಂದು ಶರ್ಟ್ ಮೇಲೆ ಇದನ್ನ ಇನ್ಫಾರ್ಮ್ ಮೇಲೆ ಕರೆಕ್ಟಾಗಿ ಫೋಟೋವನ್ನು ತೆಗೆಸ್ಕೊಳ್ರಿ. ಸೊ ನೀವು ಎಲ್ಲೇ ಸೆಲ್ಫಿ ತಗೊಂಡಿದ್ದು, ಎಲ್ಲೇ ಒಂದು ಇಬ್ಬರ ಜೊತೆ ನಿಂತಿದ್ದು, ಅವೆಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಿರಲ್ಲ, ಅದು ತಪ್ಪು ನಿಮ್ಮದು. ಯಾಕಂದ್ರೆ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ರಿ ನೀವು, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಯಾವತ್ತೂ ನೀವು ಇಲ್ಲೇ ಇಷ್ಟು ಡಿಸಿಪ್ಲಿನ್ ತೋರಿಸಾಕ್ತಿರಪ್ಪ ಅಂದ್ರೆ ಒಳಗಡೆ ಹೋದ್ಮ್ಯಾಗ ಎಷ್ಟು ಡಿಸಿಪ್ಲಿನನ್ನು ಇರುತ್ತೆ ಅಂತ ಹೇಳಿ ಚೆಕ್ ಮಾಡೋಕ್ಕೋಸ್ಕರ ನಿಮ್ಗೆ ಎಷ್ಟು ಅಪ್ಲಿಕೇಶನ್ ಹಾಕುವಾಗ ಯಾವ ಥರ ಅಪ್ಲಿಕೇಶನ್ಗಳನ್ನ ಹಾಕೋತ್ರಿ, ಫೋಟೋ ಯಾವ ಥರ ಇರ್ತೈತಿ, ನಿಮ್ಗೆ ಸಿಸ್ಟಮೆಟಿಕ್ ಯಾವ ಥರ ಇರುತ್ತೆ, ಕರೆಕ್ಟಾಗಿ ಅಪ್ಲೋಡನ್ನು ಮಾಡಬೇಕು. ಅವ್ರು ಆಲ್ರೆಡಿ ನಿಮ್ಗೆ ಕೊಟ್ಟಿರ್ತಾರೆ ನೋಟಿಫಿಕೇಶನ್ದಲ್ಲಿ. ಸೊ ಈ ಥರ ಫೋಟೋ ಇದ್ದರೆ ಮಾತ್ರ ಎಕ್ಸೆಪ್ಟೆಡ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನೋಡ್ತಿರಲ್ಲ. ಸೊ ಎಲ್ಲೋ ಸೈಬರ್ ಸೆಂಟರ್ದಲ್ಲಿ ಕೂಡ ಹಾಕಿರ್ತೀರಿ, ಅವ್ರದ್ದು ಕೂಡ ತಪ್ಪಾಗುತ್ತೆ. ಅವರು ನಿಮ್ಗೆ ಹೇಳಬೇಕು ಈ ಥರ ಹಾಕಬೇಕು ಫೋಟೋಗಳನ್ನು ಅಂತ ಹೇಳಿ. ಸೊ ನೀವು ಯಾವುದೋ ಅವ್ರು ಯಾಕಂದ್ರೆ ತಲೆ ಕೆಡಿಸ್ಬೋದಲ್ಲ, ಸೈಬರ್ ಸೆಂಟರ್ದವ್ರು ಹಾಕಿರ್ತಾರೆ, ನೀವು ದುಡ್ಡು ಕೊಟ್ಟಿರ್ತೀರಿ, ಕೈ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರನೇ ಫೋಟೋವನ್ನು ಕರೆಕ್ಟಾಗಿ ತೆಗೆದುಕೊಡಿ, ಒಂದು ಸಿಗ್ನೇಚರನ್ನು ವೈಟ್ ಪೇಪರ್ನಲ್ಲಿ ಮಾಡಿಟ್ಕೊಡಿ. ಎಷ್ಟೋ ಜನ ಏನು ಮಾಡ್ತಿರಪ್ಪ ಅಂದ್ರೆ ಗೆರೆ ಇದ್ದಿದ್ರಲ್ಲಿ ಸಿಗ್ನೇಚರ್ ಮಾಡೋದು, ಅದು ಏನೋ ಕಾಣ್ತಿರೋದೇ ಇಲ್ಲದ ಆ ಥರ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ತೀರಿ. ಮತ್ತು ಫೋಟೋ ಅಂಕಿ ಬ್ಲರ್ ಇರ್ತೈತೆ, ಅದನ್ನೇ ಅಪ್ಲೋಡ್ ಮಾಡೋದು. ಈ ಥರ ಎಲ್ಲ ಮಾಡಿಕೆಸಿಂದ ಅಪ್ಲಿಕೇಶನ್ಗಳನ್ನ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡ್ಕೋತಾ ಇದ್ರಿ. ಆ ತಪ್ಪನ್ನು ಮಾಡಬೇಡ್ರಿ. ಸೊ ಈಗ ಏನಾಗಿದೆ, ಈ ನೋಟಿಸ್ ಏನು ಬಂದಿದೆಯಪ್ಪ ಅಂತಂದ್ರೆ ನೋಡ್ಕೋಬೋದು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಇಲ್ಲಿ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಏನಿದೆಯಲ್ಲ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅರ್ಜಿಯನ್ನು ಸಲ್ಲಿಸಿದವರು, ಈ ಅರ್ಜಿಗೆ ನೀವು ಯಾರಾದರೂ ಅಪ್ಲಿಕೇಶನನ್ನು ಹಾಕೊಂಡಿದ್ರೆ, ಸೊ ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಏನೈತಲ್ಲ, ಇವೆರಡನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ ನಿಮ್ಗೆ ನೋಟಿಸನ್ನು ಬಿಟ್ಟಿದ್ದಾರೆ. ಏನು ಹೇಳಿದ್ರಪ್ಪ ಅಂತಾರೆ, ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಯಾಕೆ ಅಪ್ಲೋಡ್ ಮಾಡಿದಾರಪ್ಪ ಅಂತಾರೆ, ಇದೇ ನೀವು ನಾರ್ಮಲ್ ಆಗಿ ಫೋಟೋವನ್ನು ಹಾಕಿದ್ರಿ, ಅದು ಯಾವ ಥರ ಫೋಟೋವನ್ನು ಹಾಕಿರ್ಬೇಕಪ್ಪ ಅಂತಾರೆ, ವೈಟ್ ಬ್ಯಾಕ್ಗ್ರೌಂಡ್. ಇದೇ ನೀವು ಫೋಟೋವನ್ನು ತೆಗೆದಿರ್ತಿರಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ತಿಳ್ಕೊಡ್ರಿ. ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ನೀವು ಈ ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡಿರ್ತೀರಿ. ತೆಗೆಸ್ಕೊಂಡಾಗ ಇದೇನಿದೆಯಲ್ಲ ಬ್ಯಾಕ್ಗ್ರೌಂಡ್, ಈ ಬ್ಯಾಕ್ಗ್ರೌಂಡು ವೈಟ್ ಇರಬೇಕು. ಈ ಬ್ಯಾಕ್ಗ್ರೌಂಡು ನಿಮ್ಮದು ವೈಟ್ ಇದ್ದರೆ ಮಾತ್ರ ಅಕ್ಸೆಪ್ಟೇಬಲ್ ಆಗುತ್ತೆ. ಈ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಮತ್ತು ನಿಮ್ಮ ಮುಖದ ಮೇಲೆ ಇದೆಯಲ್ಲ ಕ್ಲಿಯರಿಟಿ ಇರಬೇಕು. ಎಷ್ಟು ಕ್ಲಿಯರಿಟಿ ಇರುತ್ತಲ್ಲ ಅಷ್ಟು ನಿಮ್ಗೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ರೈಲ್ವೆದಲ್ಲಿ ಹೇಳ್ತಾ ಇದ್ದೀನಿ ನಾನು, ಫಸ್ಟ್ ಆಫ್ ಆಲ್ ರೈಲ್ವೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕೊಳ್ರಿ, ವೈಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಇಟ್ಟಿದ್ದಾರೆ. ನೆಕ್ಸ್ಟ್ ಸಿಗ್ನೇಚರನ್ನು ನೋಡ್ಕೊಳ್ರಿ. ಸಿಗ್ನೇಚರ್ ಈ ಥರ ನಿಮ್ದು ಸಿಗ್ನೇಚರ್ ಇರ್ತದೆ. ಸೊ ನೀವು ಏನು ಮಾಡಕತ್ತೀರಪ್ಪ ಅಂದ್ರೆ, ಗೆರಿ ಪೇಪರ್ ಇರ್ತಲ್ಲ, ಗೊತ್ತಿರ್ಬೋದು, ನೀವು ನೋಟ್ಸ್ ಬರೀತಿರ್ತಕ್ಕಂಥ ಪೇಪರ್ನಲ್ಲಿ ಸಿಗ್ನೇಚರನ್ನು ಮಾಡ್ತಾರೆ. ಯಾವುದೇ ಒಂದು ಈ ಥರ ಸಿಗ್ನೇಚರನ್ನು ಮಾಡಿ ಅಂತ ತಿಳ್ಕೊಳ್ರಿ. ಸೊ ಇದರಲ್ಲಿ ಯಾವ ಸಿಗ್ನೇಚರ್ ಅಂತ ನಿಮ್ಮದು ಯಾವ ಲೈನ್ ಅಂತ ತಿಳ್ಕೊಬೇಕು ಹೇಳಿದ್ರೆ ಅವರು, ಇಲ್ಲಿ ಗೆರಿ ಕಾಣ್ತಾ ಇದೆ, ಇಲ್ಲಿ ಗೆರಿ ಕಾಣ್ತಾ ಇದೆ, ಇಲ್ಲಿ ಗೆರಿ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರನೇ ಎಷ್ಟೋ ಜನ ಮಾಡಿದ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಅಂತಲ್ಲ, ಎಲ್ಲೋ ಒಬ್ರು ಗೊತ್ತಿಲ್ಲ, ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿರ್ತೀರಿ. ಅದಕ್ಕೆ ಹೇಳೋದು, ನೀವು ಜಾಬ್ ಮಾಡೋದು ಇಂಪಾರ್ಟೆಂಟ, ಅದ್ರ ಬಗ್ಗೆ ನಾಲೆಜನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೇಕಂದ್ರೆ ಕರೆಕ್ಟಾಗಿ ಹಾಕೊಡ್ರಿ. ಯಾವ ಥರ ಪಾತ್ರ, ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲಿ ನೋಡ್ಕೊಡ್ರಿ, ವೈಟ್ ಪೇಪರನ್ನು ತೊಗೊಂಡ್ರಿ, ಜೆರಾಕ್ಸ್ ಪೇಪರ್ ಇರ್ತಲ್ಲ, ಜೆರಾಕ್ಸ್ ಪೇಪರಲ್ಲಿ ತೊಗೊಂಡು ಅಲ್ಲಿ ಸಿಗ್ನೇಚರನ್ನು ಮಾಡಿರಿ. ಸಿಗ್ನೇಚರ್ನ ಈ ಥರ ಮಾಡಿರಿ ಅಂತ ತಿಳ್ಕೊಡ್ರಿ. ಈ ಥರ ಮಾಡಿದಾಗ ಈ ಕಡೆನೂ ಪ್ಲೇಸ್ ಇರಬೇಕು, ಈ ಕಡೆನೂ ಪ್ಲೇಸ್ ಇರಬೇಕು, ಈ ಕಡೆನೂ ಪ್ಲೇಸ್ ಇರಬೇಕು. ನೀವು ಇದಕ್ಕೆಲ್ಲ ಹಚ್ಚಿಕೇಶನ್ನ ಕಟ್ ಆಗಿರ್ತದೆ, ಇಷ್ಟು ಉದ್ದು ಮಾಡಿಬಿಡೋದು. ಯಾವ ಥರಪ್ಪ ಅಂತಂದ್ರೆ ಏನೋ ಒಂದು ಈ ಥರ ಸಿಗ್ನೇಚರ್ ಆಗೈತೆ. ಈ ಥರ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿರ್ತೀರಿ. ಏನಾಗಿರುತ್ತಪ್ಪ ಅಂದ್ರೆ
ಇಷ್ಟು ಕಚ್ಚೆ ಕ್ರಾಪ್ ಆಗಿಬಿಟ್ಟಿರ್ತದೆ, ಇಷ್ಟನ್ನು ಮಾತ್ರ ಅಪ್ಲೋಡಿಂಗ್ ತೊಗೊಂಡಿರ್ತದೆ. ಅದಕ್ಕೆ ಮಿನಿಮಮ್ ಇಷ್ಟು ಸೈಜ್ ಅಂತ ಇರ್ತದೆ, ಆ ಸೈಜನ್ನು ಮಾತ್ರ ತೊಗೊಂಡಿರ್ತೈತಿ, ಇದು ಹೋಗಿರ್ತೈತಿ, ಇದು ಹೋಗಿರ್ತೈತಿ. ಅದಕ್ಕೋಸ್ಕರ ನಿಮ್ಮ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿರಿ ಅಂತ ಹೇಳಿದ ನೋಟಿಸ್ ಕೂಡ ಬಂದಿದೆ. ಆ ನೋಟಿಸ್ ನಿಮಗೆ ಅವಕಾಶ ಯಾವಾಗ ಐತಪ್ಪ ಅಂದ್ರೆ ರೀ ಅಪ್ಲೋಡನ್ನು ಮಾಡೋಕೆ ಟೈಮಿಂಗ್ ಯಾವಾಗ ಕೊಟ್ಟಿದ್ದಾರಪ್ಪ ಅಂತಂದ್ರೆ ನೋಡ್ಕೊಳ್ಬೋದು. 27 ಮೇ 2024 ಟು 31 ಮೇ 2024 ಈ ಡೇಟಿನವರೆಗೆ ನಿಮಗೇನೋ ಇದು ಹಳ್ಳಿ ಫೀಸ್ ಸಹಿತ ಕಟ್ಟೋದಿರೋದಲ್ಲ, ಹಳ್ಳಿ ಫೋಟೋ ಸಿಗ್ನೇಚರನ್ನು ಮಾತ್ರ ಅಪ್ಲೋಡ್ ಮಾಡಿ ಅಂತ ಹೇಳಿದಾರ. ಸೊ ನೀವೇನು ಇದಕ್ಕೆ ಕಟ್ಟುವಂಥ ಅವಶ್ಯಕತೆ, ಫೀಸನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾರಾದರೂ ಇನ್ನೂ ಮಾಡಿರಲಿಲ್ಲಪ್ಪ ಅಂತಂದ್ರೆ ಸೊ ಇವತ್ತೇ ನಿನ್ನೆ ಸ್ಟಾರ್ಟ್ ಆಗಿದೆ, 27 31ನೇ ತಾರೀಕು ಮಟ್ಟ ಐತಿ. ಕರೆಕ್ಟಾಗಿ ಹೋಗಿ ಚೆಕ್ಕನ್ನು ಮಾಡಿಕೊಡ್ರಿ, ಅಪ್ಲೋಡನ್ನು ರೀ ಅಪ್ಲೋಡನ್ನು ಮಾಡಿರಿ. ಆಲ್ಮೋಸ್ಟ್ ಎಲ್ಲ ಸಾಕಷ್ಟು ಜನಕ್ಕೆ ಅಪ್ಲಿಕೇಶನ್ಗೆ ಮೆಸೇಜ್ಗಳು ಬಂದಿದ್ದಾವೆ, ರಿಜೆಕ್ಟ್ ಆಗುತ್ತೆ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದನ್ನ ಏನಾದರೂ ನೀವು ಅಪ್ಲೋಡ್ ಮಾಡಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ 100% ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ಸಂದ ಆ ನೋಟಿಸಲ್ಲಿ ಕೂಡ ಕೊಟ್ಟಿದ್ದಾರೆ. ಅದು ಏನಾದರೂ ನೀವು ನೋಟಿಸ್ ನೋಡ್ಕೋಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ, ಆ ನೋಟಿಸನ್ನು ಹಾಕಿರ್ತೀನಿ. ಸೊ ಇಂಥವೆಲ್ಲ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋದೇ ಇಂಪಾರ್ಟೆಂಟು. ಸೊ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ವಿಡಿಯೋಗಳನ್ನು ನೋಡ್ತೀರಿ, ಅಪ್ಲಿಕೇಶನ್ ಹಾಕ್ತೀರಿ, ಕೈ ಬಿಟ್ಟು ಬಿಡ್ತೀರಿ. ಅದ್ರ ಬಗ್ಗೆ ನೆಕ್ಸ್ಟ್ ಏನೇನಿದೆ, ಎಕ್ಸಾಮ್ ಯಾವ ಥರ ಇರ್ತೈತಿ, ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ, ರಿಜೆಕ್ಟ್ ಆಗಿದೆಯೋ, ಎಕ್ಸಾಮ್ ಡೇಟ್ ಕ್ಯಾನ್ಸಲ್ ಆಗಿದೆಯೋ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ತಿಳ್ಕೊಳ್ಳೇಬೇಕಾಗುತ್ತೆ ನೀವು. ಯಾಕೆಂದರೆ ಜಾಬಿಗೆ ಟ್ರೈ ಮಾಡ್ತಾಯಿರಪ್ಪ ಅಂತಂದ್ರೆ ಅದ್ರ ಬಗ್ಗೆ 100% ನಿಮ್ಗೆ ನಾಲೆಜ್ ಇದ್ದರೆ ಮಾತ್ರ ನಿಮ್ಗೆ ಮಾಡ್ಬೇಕು. ನಾನು ಇದನ್ನು ಯಾವಾಗಿರುತ್ತೆ ಡೇಟ್ ಸಹಿತ ನೆನಪಿರ್ಬೇಕು. ಎಕ್ಸಾಮ್ ಡೇಟ್ ಯಾವಾಗ ಐತೆ ಅಂದ್ರೆ ಹೇಳ್ಬಿಡ್ಬೇಕು, ಓಕೆ ರಿಸಲ್ಟ್ ಡೇಟ್ ಯಾವಾಗ, ಇವೆಲ್ಲ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಯಾವುದೇ ಒಂದು ಅಪ್ಡೇಟ್ಗಳನ್ನ ನೋಟಿಸ್ನಲ್ಲಿ ಕೊಟ್ಟಿರ್ತಾರೆ, ಆ ನೋಟಿಸ್ನಲ್ಲಿ ಡೇಟನ್ನು ಮಿಸ್ಟೇಕ್ ಆದರೂ ಕೂಡ ಎಕ್ಸ್ಟೆಂಡನ್ನು ಮಾಡಿರ್ತಾರೆ. ಸೊ ಆ ನೋಟಿಫಿಕೇಶನ್ ಡೀಟೇಲ್ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಇನ್ನೊಂದು ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾವು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಸೊ ಸರಿ ಅನಿಸಿದ್ರೆ, ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರನೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಲುಪುವಾಗೆ ಶೇರ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವ್ರೂ ಕೂಡ ಅಪ್ಲಿಕೇಶನ್ಗಳನ್ನ ಹಾಕೊಂಡಿರ್ತಾರೆ, ಅವ್ರಿಗೆ ಕೂಡ ಶೇರ್ ಮಾಡಿದ್ರೆ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮರೆಯಬೇಡಿ, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಡ್ರಿ. ಸೊ ಈ ಥರ ನೋಟಿಫಿಕೇಶನ್ಗಳು ಬರ್ತಾ ಇರ್ತಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.